ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಕೂಡ ಡೇ ಬ್ಲಾಗ್ ಮಾಡ್ತಾಯಿದ್ದೀನಿ, ಹೊರಗಡೆ ಹೋಗ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಕೂಡ ಚೆನ್ನಾಗಿರುತ್ತೆ, ನೋಡಿ. ಸೊ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡೋಕ್ಕಿಂತ ಮುಂಚೆ ಹಾಗೆ ಬೆಲ್ಲೈಕನ್ ಒತ್ತೋದನ್ನು ಕೂಡ ಮರಿಬೇಡಿ. ಬೆಲ್ಲೈಕನ್ ಒತ್ತಿದ್ರೆ ನಾನು ಮಾಡೋ ಪ್ರತಿ ವಿಡಿಯೋನೂ ನಿಮಗೆ ಬರುತ್ತೆ. ಶೇರ್ ಕೂಡ ಮಾಡಿ. ಇಷ್ಟ ಆದರೆ ಲೈಕು ಕಮೆಂಟ್ಸು ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಅಂತೂ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಗೈಸ್, ನೇಚರ್ ನೋಡಿ ಗೈಸ್, ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ಯಾರೆಲ್ಲ ಡ್ರೈವಿಂಗ್ ಮಾಡುವಾಗ ಈ ಥರ ಒಂದು ನೇಚರ್ನ ಇಷ್ಟಪಡ್ತೀರಾ ಅವರು ಕಮೆಂಟ್ ಮಾಡಿ ಆಯಿತಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಗಾಳಿ ಕೇಳಿಸ್ತಾ ಇಲ್ಲ, ಮಳೆ ಬಂದಮೇಲೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಗೈಸ್. ನೇಚರನ್ನು ನೋಡೋದು ಚೆನ್ನಾಗಿದೆ. ಲಾಂಗ್ ಡ್ರೈವ್ ಹೋಗಿರೋದಕ್ಕೆ ಸೂಪರ್ ಆಗಿದೆ. ಹೀಗೆ ಸ್ವಲ್ಪ ಕೆಲಸ ಇತ್ತು, ನಾನು ಮಚ್ಚ ಇತ್ತು, ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಸಖತ್ತು ಫ್ರೆಶ್ ಆಗಿದೆ ಮೈಂಡು. ಇಲ್ಲಿ ನೇಚರ್ ನೋಡ್ತಾ ಇದ್ರಂತೂ ಸಖತ್ತಾಗಿ ಫೀಲ್ ಆಗ್ತಿದೆ. ಮಳೆ ಬರೋದಕ್ಕೆ ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಡ್ರೈ ಆಗೋಗಿತ್ತು. ಈ ಸಾರಿ ಮಳೆ ಬಂದು ಫುಲ್ಲು ಏನು ಸಕ್ಕತ್ತಾಗಿದೆ ಗೊತ್ತಾ. ಕ್ಲೌಡು ಹಿಮ ಎಲ್ಲ ತುಂಬಿಕೊಂಡಿದೆ. ತೋರಿಸ್ತೀನಿ ರೀ, ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೊಸ ರೋಡ್ ಮಾಡ್ತಾ ಇದ್ದಾರೆ ಗೈಸ್ ಮಧ್ಯದಲ್ಲಿ. ಡೈರೆಕ್ಟ್ ಹಿಲ್ಸಿಗೆ 3 ಅವರ್ಸಲ್ಲಿ ರೀಚ್ ಆಗಿಬಿಡ್ಬೋದು ಅಲ್ಲ. ಇಲ್ಲಿ ಮಾಡ್ತಾ ಇರೋ ರೋಡಲ್ಲಿ ಹೋದರೆ 4 ಅವರಲ್ಲಿ ರೀಚ್ ಆಗ್ಬೋದು. ಈಗ ನೋಡಿ, ಈ ಪಕ್ಕದಲ್ಲಿ ಬಿಟ್ಬಿಟ್ಟಿದ್ದಾರೆ, ಯಾವುದೋ ಸಂಧಿಯಲ್ಲಿ ಹೋಗೋ ಥರ ಫುಲ್ ಕಾಡ್ ಥರ ಇದೆ. ರೋಡ್ಗಳಂತೂ ಇವಾಗ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಕಡೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಷ್ಟು ಸೂಪರಾಗಿರುತ್ತೆ ಅಂತ ಅಂದರೆ, ಲಾಂಗ್ ಡ್ರೈವ್ ಹೋಗ್ಬೇಕನ್ಸೋರು ಆ ರೋಡಲ್ಲಿ ಹೋಗಿ ಒಂದ್ಸರಿ. ತುಂಬಾ ಚೆನ್ನಾಗಿದೆ. ನೈಸ್ ರೋಡಲ್ಲಿ ಹೋಗೋ ಥರನೇ ಫೀಲ್ ಆಗುತ್ತೆ. ಬ್ಯಾಂಗ್ಳೂರ್ ಟು ಮಹದೇಶ್ವರ ಈಚೆವರೆಗೂ ಕಂಟಿನ್ಯೂಸ್ ಆಗಿ ಅದೇ ಥರ ಹೊಸ ರೋಡ್ ಮಾಡ್ತಾ ಇದ್ದಾರೆ. ಡಬಲ್ ರೋಡು ಸಕ್ಕತ್ತಾಗಿದೆ ಮಾತ್ರ ಮಾಡ್ತಾ ಇರೋದು. ನೇಚರ್ ಮಧ್ಯದಲ್ಲಿ ಸುತ್ತಮುತ್ತ ಫುಲ್ಲು ಬೆಟ್ಟಗಳಿದೆ. ಒನ್ ಡೇ ಟ್ರಿಪ್ ಹೋಗಿ ಬರ್ತೀನಿ ಅನ್ನೋರಿಗೆ ಈ ರೂಟಲ್ಲಿ ಸಾಕಷ್ಟು ಪ್ಲೇಸ್ಗಳಿದೆ. ಶಿವನ್ ಸಮುದ್ರ, ತಲಕಾಡು ಮತ್ತು ಮೈಸೂರಿಗೂ ಕೂಡ ತುಂಬ ನಿಯರೆಸ್ಟ್ ಇದು. ಮಹದೇಶ್ವರ ಬೆಟ್ಟ, ನಾಗಮಲೆ, ಇನ್ನು ಕೆಲವೊಂದು ಪ್ಲೇಸ್ಗಳಿದ್ದಾವೆ. ವಾಟರ್ ಫಾಲ್ಸ್ ಕೂಡ ಇದೆ, ಗಗನಚುಕ್ಕಿ, ಭರಚುಕ್ಕಿ ಎಲ್ಲ. ಶಿವನ್ ಸಮುದ್ರ ಇಂದ 1-2 ಕಿಲೋಮೀಟರು, 7 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸಲ್ಲಿದೆ. ಸಖತ್ತಾಗಿದೆ ಗೈಸ್. ಯಾರಾದರೂ ಒನ್ ಡೇ ಟ್ರಿಪ್ ಹೋಗ್ಬೇಕು ಅನ್ಸೋರು ಆರಾಮಾಗಿ ಹೋಗ್ಬೋದು. ಬಸ್ಸಲ್ಲಾದರೆ ಒಂದು 3 ಅವರ್ಸ್ ಆಗುತ್ತೆ. ಕಾರಲ್ಲಿ ಹೋಗ್ತೀನಿ ಅನ್ನೋರಾದರೆ ಒಂದು 2.5 ಅವರಲ್ಲೆಲ್ಲ ರೀಚ್ ಆಗ್ಬೋದು. ಇವಾಗಿರೋ ರೋಡಿಗೆ, ಈಗೇನು ಮಾಡಿದ್ದಾರೆ ಹೊಸ ರೋಡು, ಆ ರೋಡಿಗೆ 2.5 ಅವರಲ್ಲಿ ಆರಾಮಾಗಿ ಬ್ಯಾಂಗ್ಳೂರ್ ಪಕ್ಕ ರೀಚ್ ಆಗ್ತೀವಿ ಅಂತ ಹೇಳಿದ್ರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮಾರ್ನಿಂಗ್ 6 o'clock ಬಿಟ್ರೂ 8:30 ಅಷ್ಟೊತ್ತಿಗೆ ರೀಚ್ ಆದರೆ ಇಡೀ ದಿನ ಸಾಕಷ್ಟು 4-5 ಪ್ಲೇಸ್ ಕವರ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೇಚರ್ನ, ವಾಟರ್ ಫಾಲಲ್ಲೆಲ್ಲ ಆಟ ಆಡಿಕೊಂಡು ರಿಟರ್ನ್ ಸಂಜೆ ಒಳಗಡೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ಬೋದು. ನಾವು ತುಂಬ ಸಾರಿ ಬರ್ತಾ ಇರ್ತೀವಿ ಈ ಕಡೆ. ನಮ್ಮ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ರೂಟಲ್ಲಿ. ಅವಾಗವಾಗ ಬರ್ತಾ ಇರ್ತೀವಿ ಫ್ಯಾಮಿಲಿ ಎಲ್ಲ. ಹಿರಿ ಸಮುದ್ರ ಕೂಡ ತೋರಿಸ್ತೀವಿ. ಒಂದು ನಿಮಿಷ. ಇವಾಗ ನೀರು ಕಮ್ಮಿ ಇದೆ, ಮಳೆ ಇಲ್ಲಿಂದ ತಮಿಳ್ನಾಡಿಗೆ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಬಿಡಲ್ಲ. ಟೈಮಿಂಗ್ಸ್ ಪ್ರಕಾರ ಬಿಡ್ತಾರೆ ನೀರನ್ನ ನದಿಗೆ. ಅದನ್ನಲ್ಲೇ ಬ್ಲಾಕ್ ಮಾಡಿರ್ತಾರೆ ಅವರು ಟನಲಲ್ಲಿ. ಮಳೆ ಬಂದಾಗ ಫುಲ್ ತುಂಬಿ ಹರಿಯುತ್ತೆ, ಡೇಂಜರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರೇ ಬಿಡ್ತಾರೆ. ಬಟ್ ಆಟ ಆಡೋ ಅಷ್ಟು ನೀರು ಇರುತ್ತೆ. ನಾನು ಹೈಟಿಂದ ತೋರಿಸಿದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ನೀರಿರುತ್ತೆ ಅಲ್ಲಿ ಯಾವಾಗ್ಲೂ. ಇನ್ನು ಈ ಸೀಸನಲ್ಲಿ ಬಂದ್ರದ್ದು ಮಸ್ತ್ ಸೂಪರಾಗಿರುತ್ತೆ. ಅದೇನೇ ಶಿವನ್ ಸಮುದ್ರ ಅಂತ ಹೇಳೋದು. ಇಲ್ಲಿಂದ ಗಗನಚುಕ್ಕಿಗೆ ಬರೀ 5 ಕಿಲೋಮೀಟರ್ಸ್ ಅಷ್ಟೇ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಹೇಗಿತ್ತು ಅಂತ ತಿಳಿಸಿ. ಇವಾಗ ಟೆಂಪಲಿಗೆ ಬಂದಿದ್ದೀವಿ, ನಾನು ಮಚ್ಚ ಇತ್ತು. ಶಿವನ್ ಸಮುದ್ರ ಟೆಂಪಲ್ಲು. ಇಲ್ಲಿ ನೋಡಿ ನನ್ನ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದೆಯಲ್ಲ, ಅದೇನೆ. ತುಂಬ ಪವರ್ಫುಲ್ ದೇವರಿದು. ನಾವು ಫ್ಯಾಮಿಲಿ ಎಲ್ಲ ತುಂಬ ನಂಬಿಕೆ ಇಟ್ಟು ಆವಾಗವಾಗ ವರ್ಷಕ್ಕೊಂದ್ಸಾರಿ ಆದ್ರೂ ಬರ್ತಾ ಇರ್ತೀವಿ ನಮ್ಮ ಫ್ಯಾಮಿಲಿಲಿ ಎಲ್ಲರೂ. ಇಲ್ಲಿ ಏನೇ ಬೇಡ್ಕೊಂಡ್ರು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ.
ಮತ್ತು ತುಂಬ ವರ್ಷ ಹಿಂದೆ ನಾವು ಚಿಕ್ಕ ಮಕ್ಳು ಇರುವಾಗಿಂದನೂ ಕರ್ಕೊಂಡು ಬರ್ತಾರೆ ನಮ್ಮ ಪೇರೆಂಟ್ಸ್ ಎಲ್ಲ. ಅಷ್ಟು ವರ್ಷಗಳ ಹಿಂದೆಯಿಂದ ಈ ದೇವಸ್ಥಾನ ಇದೆ. ಇದು ಕಾಡಲ್ಲಿರೋದು. ಹ್ಯಾಂಡ್ ಪೋಸ್ಟ್ ಹತ್ರ ಬಂದರೆ ಶಿವನ ಸಮುದ್ರ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ. ಅಲ್ಲಿಂದ ಆಟೋಗಳೆಲ್ಲ ಬರುತ್ತೆ. ದೇವಸ್ಥಾನದ ಹಿಂದೆನೇ ನದಿ ಇರೋದು. ನದಿಯೆಲ್ಲ ಆಟಾಡೋರು ಆಟ ಆಡ್ತಾರೆ, ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಾರೆ. ಇಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ತಾರೆ. ಇವತ್ತು ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಖಾಲಿ ಇದೆ. ಅದರಲ್ಲೂ ಬುಧವಾರ, ಮಂಗಳವಾರ, ಶುಕ್ರವಾರ, ಭಾನುವಾರ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಇವತ್ತು ಮಧ್ಯದ ದಿನ ಬಂದಿರೋದ್ರಿಂದ ಆಲ್ಮೋಸ್ಟ್ ಈ ರೂಟಲ್ಲಿ ಹೋಗೋರು ಮಾತ್ರ ಬಂದು ಹೋಗ್ತಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಯಾರೂ ಬರೋಲ್ಲ. ಅರ್ಕೆ ಮಾಡೋರೆಲ್ಲ ಜಾಸ್ತಿ ಮಂಗಳವಾರ, ಶುಕ್ರವಾರ ಈ ಥರನೇ ಬರೋದು. ಬಿಟ್ಟರೆ ಭಾನುವಾರ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ಒಂದು ಸಾರಿ ತೋರಿಸ್ತೀನಿ ದೇವಸ್ಥಾನ ಸುತ್ತ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಪೀಸ್ಫುಲ್ ಆದಂಥ ಜಾಗ, ಪವರ್ಫುಲ್ ಅಂತ ಜಾಗ. ಏನೇ ಬೆಳ್ಕೊಂಡ್ರು 100% ಇದ್ದೇ ಇರುತ್ತೆ. ನಮಗೆ ತುಂಬ ಸಲ ಅಂಥದ್ದೆಲ್ಲ ಆಗಿದೆ. ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ. ಹಾಗಾಗಿ ನಾವು ಆ ದೇವರನ್ನು ತುಂಬ ನಂಬ್ತೀವಿ. ಬ್ಯಾಕ್ ಕ್ಯಾಮ್ರಾ ಹಾಕಿ ಇವಾಗ ನಿಮ್ಗೆ ತೋರಿಸ್ತೀನಿ. ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ದೇವ್ರ ಮುಂದೆ, ಗರ್ಭಗುಡಿಗೆ. ದೇವಸ್ಥಾನ ಪುಟ್ಟದಾಗೆ ಇದೆ. ಆವಾಗ ಇನ್ನೂ ಪುಟ್ಟದಾಗಿತ್ತು, ಇಷ್ಟು ಇರಲಿಲ್ಲ, ತುಂಬ ಚಿಕ್ಕದಾಗಿತ್ತು. ಇವಾಗ ಈ ರೀತಿ ಎಲ್ಲ ಶೀಟ್ ಹಾಕಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಬಿಸಿಲು ಮಳೆ ಅಂತ ಎಲ್ಲ ಹೇಳಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ನೋಡಿ ಸುತ್ತ ಬರೀ ಕಾಡು, ಏನೂ ಇರಲ್ಲ. ಅವಾಗೆಲ್ಲ ಈ ಕಟ್ಟೆಗಳು ಸಹಿತ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ಬರುವಾಗ ಅಲ್ಲೆಲ್ಲ ಫುಲ್ಲು ಕಾಡು. ಹಿಂದೆಗಡೆನೇ ನೀರಿನ ನದಿ ಇರೋದು. ಅಲ್ಲಿ ಸ್ನಾನಕ್ಕೆ ಹೋಗಿ ಆಟ ಆಡ್ಕೊಂಡು ಬರ್ತಿದ್ವಿ ನಾವು. ಈಗ ಹೋಗೋಕ್ಕಾಗಲ್ಲ, ಈಗ ಸುಮ್ಮನೆ ಬಂದಿರೋದಲ್ಲ. ಹಾಗಾಗಿ ಇದಿಷ್ಟು ದೇವಸ್ಥಾನದ್ದು. ಎಲ್ಲೂ ಮನೆಗಳು ಏನೂ ಇರಲ್ಲ. ಅಡುಗೆ ಮಾಡೋರೆಲ್ಲ ಅಲ್ಲಿ ಅಂಗಡಿಗಳ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ಮಾಡ್ತಾರೆ. ಗೈಸ್ ಒನ್ಸ್ ವಿಸಿಟ್ ಮಾಡಿ. ನೀವು ಅಂದ್ಕೊಳ್ಳೋದೆಲ್ಲ ಆಗಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನೀವು ಕೇಳ್ಕೊಳ್ಳಿ. ಸಾಧ್ಯ ಆದರೆ ಬಂದು ವಿಸಿಟ್ ಮಾಡಿ. ಫಸ್ಟ್ ಟೈಮ್ ಬರೀ ಇಬ್ಬರೇ ಬಂದಿರೋದು ಈ ದೇವಸ್ಥಾನಕ್ಕೆ. ಯಾವಾಗ ಬಂದರೂ ಫ್ಯಾಮಿಲಿ ಜೊತೆ ಬರ್ತಿದ್ವಿ. ಇಬ್ರಿಗೂ ಬೋರ್ ಹೊಡಿತಿದೆ. ಏನು ಮಾಡೋದು, ಸ್ವಲ್ಪ ಏನೋ ಪರ್ಸ್ನಲ್ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ಈ ರೂಟಲ್ಲಿ ಇವತ್ತು. ಹಾಗಾಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗೋಣ, ಸುಮ್ಮನೆ ಹೋಗೋದು ಬೇಡ ಇಷ್ಟು ದೂರ ಬಂದಮೇಲೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲ ಅಂದರೆ ನಾವು ಈ ಥರ ಎಲ್ಲ ಒಬ್ಬರು ಇಬ್ಬರು ಎಲ್ಲ ಬರೋಲ್ಲ. ಒಂದೊಂದು ಬಸ್ ಜನನೇ ಬರ್ತೀವಿ ಬಂದರೆ ಇಲ್ಲಿಗೆ. ಯಾವಾಗ್ಲೂ ಅಷ್ಟು ಗ್ಯಾಂಗ್ ಮಿನಿಮಮ್ ಒಂದು 10-15 ಜನ ಅಂತೂ ಕಂಪಲ್ಸರಿ ಬಂದು ಅಡುಗೆ ಮಾಡಿ ಊಟ ಮಾಡ್ಕೊಂಡೇ ಹೋಗೋದು ಯಾವಾಗ ಬಂದ್ರೂ ಸಹಿತ. ಇವಾಗ ಬೋರ್ ಹೊಡಿತೈತೆ ಅಲ್ಲೋ ಮತ್ತೆ ಸಿಕ್ಕಾಪಟ್ಟೆ ಹೊಡಿತೈತೆ. ಇಲ್ಲಿ ನಾನ್ ವೆಜ್ ಆ್ಯಕ್ಚುಲಿ ಮೇಯ್ನ್ ಫುಡ್ಡು ಇಲ್ಲಿ ಮಾಡೋದು. ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಇವಾಗ ಹುಡುಗರುಗಳು ಸಹಿತ ಬಂದು ಬರೀ ಹುಡುಗರೇ ಬಂದು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗ್ತಾರೆ ಈ ದೇವಸ್ಥಾನದಲ್ಲಿ. ಆ ಥರ ಎಂಜಾಯ್ ಮಾಡ್ಬೋದು. ತಲಕಾಡಿಗೆ ತುಂಬ ಹತ್ರ ಇಲ್ಲಿಂದ. ಬರೀ ಒಂದು 20 ಕಿಲೋಮೀಟರ್ಸ್ ಅಷ್ಟೇ. ಗಗನಚುಕ್ಕಿ ಬರ್ಚುಕ್ಕಿ ಅದೆಲ್ಲ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಸುತ್ತಮುತ್ತ ಒಳ್ಳೆ ನೇಚರ್ ಪ್ಲೇಸ್ ಇರೋದ್ರಿಂದ ಒನ್ ಡೇ ಟ್ರಿಪ್ಗಂತೂ ಮಾಡಿಸಿದ ಜಾಗ ಅನ್ಬೋದು. ಅಷ್ಟು ಚೆನ್ನಾಗಿದೆ. ಯಾರಿಗಾದರೂ ವೀಕೆಂಡಲ್ಲಿ ಫ್ರೀ ಇದ್ದರೆ ಬಂದಿಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗಿ. ನೀವು ಬ್ಯಾಂಗ್ಳೂರು ಪಕ್ಕದಲ್ಲಿರೋ ಪ್ಲೇಸ್ನ ನೋಡ್ದಂಗೆ ಆಗುತ್ತೆ. ನಾವು ಹೊರಟ್ವಿ ಇವಾಗ. ದೇವ್ರ ದರ್ಶನ ಆಯಿತು. ಇವಾಗ ಬ್ಯಾಂಗ್ಳೂರು ಕಡೆಗೆ ಒನ್ ಡೇ ಟ್ರಿಪ್ಪು, ಪರ್ಸ್ನಲ್ ವರ್ಕು ಎರಡೂ ಆಯಿತು ನಮ್ಮದು. ಮುಖ್ಯವಾಗಿ ದೇವ್ರ ದರ್ಶನ ಆಗಿದ್ದು ಖುಷಿ ಆಯಿತು. ಓಪನ್ ಇರುತ್ತೋ ಇಲ್ವಾ ಅಂತ ಅಂದ್ಕೊಂಡು ಬಂದಿದ್ವಿ, ಬಟ್ ಓಪನ್ ಇತ್ತು. ಖುಷಿ ಆಯಿತು. ಸೊ ಓಕೆ ಗೈಸ್, ಬ್ಯಾಂಗ್ಳೂರು ರೀಚ್ ಆದಮೇಲೆ ಮತ್ತೆ ಕನೆಕ್ಟ್ ಆಗ್ತೀನಿ. ಗೈಸ್ ಇಲ್ಲಿ ಆನ್ ದಿ ವೇ ಹೋಗ್ತಾ ಒಂದು ವೆಲಸ್ಲಿ ಸೇತುವೆ ಅಂತಿದೆ. ಅಂದರೆ ಕಾವೇರಿ ನದಿ ಮೇಲಿರೋ ಸೇತುವೆ ಇದು. ಅದು ಕಾವೇರಿ ನದಿನೇ. ನೀವು ತುಂಬ ಮೂವೀಸಲ್ಲೆಲ್ಲ ನೋಡಿರ್ತೀರ ಅಂತ ಅನ್ಕೊತೀನಿ. ಬ್ರಿಟಿಷರ ಕಾಲದಲ್ಲಿ ಅವಾಗ ಕಟ್ಟಿದಂಥ ಸೇತುವೆ. ಅದು ಬಿದ್ದೋಗ್ಬಿಟ್ಟಿತ್ತು. ಇವಾಗ ಸರಿ ಮಾಡಿದ್ದಾರೆ. ಎಷ್ಟು ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ತೋರಿಸ್ತೀನಿ. ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕಂತಾನೆ ಕಾರ್ ಸೈಡಿಗೆ ಹಾಕ್ಸ್ಬಿಟ್ಟು ನಾನು ಬಂದೆ. ಸೊ ಕ್ಯಾಮ್ರಾ ಬ್ಯಾಕ್ ಹಾಕ್ತೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಕ್ಕತ್ತಾಗಿದೆ ಸೇತುವೆ. ಇಲ್ಲೊಂದು ಸೇತುವೆ ಇದೆ, ಅಲ್ಲಿ ದೂರದಲ್ಲಿ ಒಂದು ಸೇತುವೆ ಕಾಣಿಸ್ತಿದ್ಯಾ ನಿಮಗೆ? ಅಲ್ಲೊಂದು ಸೇತುವೆ ಇದೆ. ಅಲ್ಲೆಲ್ಲ ವೆಹಿಕಲ್ ಅಲೋ ಮಾಡ್ತಾರೆ ಹೋಗೋದಕ್ಕೆ. ಇಲ್ಲಿ ವೆಹಿಕಲ್ ಅಲೋ ಇಲ್ಲ, ನಾವು ಹೋಗ್ಬೋದು. ಮತ್ತು ಅಲ್ಲಿ ನೀರಲ್ಲೆಲ್ಲ ಆಟ ಆಡ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ರೀ. ಹಾಗೇನೆ ನೋಡಿ, ಈ ಕಡೆನೂ ಸೇತುವೆ ಇದೆ, 2 ಸೇತುವೆ. ವೆಹಿಕಲ್ ಇಲ್ಲೂ ಪಾಸ್ ಆಗ್ಬೋದು ಮತ್ತು ಇಲ್ಲೂ ವೆಹಿಕಲ್ ಪಾಸ್ ಆಗ್ಬೋದು. ನಾನು ಮೇಲಿಂದನೇ ತೋರಿಸ್ತೀನಿ. ಕೆಳಗಡೆ ಹೋಗ್ಬೋದು, ಬಟ್ ಇಬ್ಬರೇ ಬಂದಿದ್ದೀವಲ್ಲ, ಹಂಗಾಗಿ ನಾವು ಹೋಗ್ತಾ ಇಲ್ಲ ಅಲ್ಲಿಗೆಲ್ಲ. ನಾನು
ಚೈತ್ರ ಬಂದಿರೋದು. ಬಟ್ ಅನ್ಕೋತಾ ಇದ್ದೀನಿ, ಅಯ್ಯೋ ಎಲ್ಲರೂ ಬಂದಿದ್ದಿದ್ರೆ ಎಷ್ಟು ಎಂಜಾಯ್ ಮಾಡ್ಬೋದಿತ್ತು ಫುಲ್ಲು. ಈ ಒಂದು ವೆದರು ಎಷ್ಟು ಕೂಲಾಗಿದೆ, ಇಲ್ಲೆಲ್ಲ ನೀರೆಲ್ಲ ಹರಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಮಾಲ ಬಂದಿದ್ರೆ ಅಲ್ಲೆಲ್ಲ ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ತೋರಿಸ್ಬೋದಾಗಿತ್ತು. ಇಬ್ಬರೇ ಬಂದಿದ್ದರಿಂದ ಹೋಗ್ತಾ ಇಲ್ಲ. ನೆಕ್ಸ್ಟ್ ಮಂತ್ ಬರೋಣ ಅಂತ ಅನ್ಕೊತಾ ಇದ್ದೀವಿ. ಬಟ್ ಈ ವೆದರ್ ಇರುವಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ. ಜುಲೈ ಆಗಸ್ಟ್ ಮಂತಲ್ಲಿ ಸೆಪ್ಟೆಂಬರ್ವರೆಗೂ ಬರ್ಬೋದು. ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಮಳೆಗಾಲ ಇರುತ್ತಲ್ವ, ಹಾಗಾಗಿ ತುಂಬ ಹಸಿರಾಗಿರುತ್ತೆ ಈ ಪ್ಲೇಸ್ ಎಲ್ಲ. ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಬೆಟ್ಟ ಗುಡ್ಡ ಎಲ್ಲ ಇರೋದ್ರಿಂದ ಮಹದೇಶ್ವರ ಬೆಟ್ಟಕ್ಕೆ ಕೂಡ ತುಂಬ ಹತ್ತಿರ ಇಲ್ಲಿಂದ. ಇದೇ ರೂಟಲ್ಲೇ ಹೋಗಬೇಕು ಮಹದೇಶ್ವರ ಬೆಟ್ಟಕ್ಕೆ. ಸೊ ಇಷ್ಟೇ, ನಿಮಗೆ ತೋರ್ಸೋಣ ಅನ್ನೋ ಕಾರಣಕ್ಕೋಸ್ಕರನೇ ನಿಲ್ಲಿಸ್ದೆ. ಇದು ನೀರಿದ್ರೆ ಎಷ್ಟು ಸೂಪರ್ ಅಲ್ಲ ನೋಡೋಕ್ಕೆ. ಎಲ್ಲ ದನ ಕರುಗಳೆಲ್ಲ ಹೋಗಿ ಮೇಯ್ತಾವಲ್ಲಿ ನೀರಿಲ್ಲದೆ ಇರೋದಕ್ಕೆ. ಮುಂಚೆ ಎಲ್ಲ ಈ ಸೇತುವೆ ತುಂಬ ಅಷ್ಟು ಬರ್ತಿತ್ತು, ಮಳೆ ಬಂದರೆ ಈಗಲೂ ಬರುತ್ತೆ. ಇವಾಗ ನೋಡಿ ದನ ಕರುಗಳೆಲ್ಲ ಮೇವು ಮೇಯ್ತಾ ಇತ್ತು, ಒಳಗಡೆ ಹೋಗ್ಬಿಟ್ಟು ನೀರು ಕುಡ್ಕೊಂಡು. ಎಷ್ಟೊಂದಿದಾವಪ್ಪ ಇವಷ್ಟೇ ಈ ಸೇತುವೆನ. ನೀರು ನೋಡಿ ಮಧ್ಯದಲ್ಲಿ ಮಾತ್ರ ಹರಿಯೋದಕ್ಕೆ ಬಿಟ್ಟಿದ್ದಾರೆ. ತುಂಬ ದೊಡ್ಡದಲ್ವಾ, ಸ್ವಲ್ಪ ನೀರು ಮಾತ್ರ ಹರಿಯೋದಕ್ಕೆ ಜಾಗ ಬಿಟ್ಟಿದ್ದಾರೆ. ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಮಚ್ಚ ಟೀ ಕುಡಿಸ್ತಾವನೆ. ಹಳ್ಳಿ ಕಡೆ ಟೀ ತೊಗೊಂಡು ಕುಡಿಯೋಣ ಅಂತ. ನನ್ನ ಹಿಂದೆ ಹೆಂಚಿನ ಮನೆ ಎಲ್ಲ ಕಾಣಿಸ್ತಿದೆ ನೋಡಿ. ಇವಾಗ ನೋಡೋದೆಲ್ಲ ತುಂಬ ಅಪರೂಪ ಆಗಿದೆ. ನನಗಂತೂ ಹಳ್ಳಿ ಕಡೆ ಬಂದು ತುಂಬ ಖುಷಿ ಆಗ್ತಿದೆ. ಟೀ ಟೇಸ್ಟ್ ಮಾಡೋಣ ಅಂತ ಬೆಲ್ಲ ಟೀ ಥರ ಗೈಸ್. ಬರೀ 5 ರೂಪಾಯಿ ಗೈಸ್ ಇಲ್ಲಿ ಟೀ. ಹಳ್ಳಿ ಕಡೆ ಬ್ಯಾಂಗ್ಳೂರಲ್ಲಿ 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಕುಡಿತೀವಿ. ಬರೀ 5 ರೂಪಾಯಿ ಅಂದಿದ ತಕ್ಷಣ ಫುಲ್ಲು ಶಾಕು. ಮಚ್ಚ 5 ರೂಪಾಯಿನಾ ಅಂತವೇ. ಚೇಂಜ್ ಇಲ್ಲ. 10 ರೂಪಾಯಿ ಕೊಡಿ ಅಂದರು. 2 ಟೀ ತಗೊಂಡು ಚೇಂಜ್ ಇಸ್ಕೊತಾನೆ. ನಿಮಗೆ ಸುಮ್ಮನೆ ತೋರ್ಸೋಣ ಅಂತ ಈ ಕಡೆ ಬಂದೆ ನೋಡಿ. ಅದೆಲ್ಲ ಹಳ್ಳಿ ಮನೆ ಎಷ್ಟು ಚೆನ್ನಾಗಿದೆ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನೋಡಿ ಗೈಸ್, ಝೂಮ್ ಮಾಡ್ತೀನಿ. ಈ ಮುಂದೆ ಇರೋ ಸಿಮೆಂಟ್ ಮನೆಗಳೆಲ್ಲ ನನಗೆ ಇಷ್ಟ ಆಗಲ್ಲ. ಇಲ್ಲಿದೆ ನೋಡಿ ಈ ಥರ ಹಳ್ಳಿ ಮನೆಗಳಂದರೆ ನನಗೆ ತುಂಬಾ ಫೇವ್ರೇಟು, ತುಂಬ ಇಷ್ಟ. ಬ್ಯಾಡ್ ಲಕ್, ಯಾರೂ ಹಳ್ಳಿ ಕಡೆ ಇಲ್ಲ. ಈ ಥರ ದೇವಸ್ಥಾನಗಳಿಗೆ ಬರ್ತೀನಿ ಅಷ್ಟೇ ನಾನು, ಬೇಜಾರಾದಾಗ. ಗೈಸ್ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ಮದ್ದೂರ್ವರೆಗೂ ಬಂದ್ವಿ. ಮದ್ದೂರಲ್ಲಿ ನೋಡಿ ಏನು ಸಖತ್ತಾಗಿ ಚಿಲ್ಲಾಗಿದೆ, ಫುಲ್ಲು ಮಳೆ. ಗೈಸ್ ಜಸ್ಟ್ ಮಚ್ಚಾರಾಗಿ ಡ್ರಾಪ್ ಹಾಕ್ಬಿಟ್ಟು ಹಾಗೆ ಹೊರಟೋದ. ಬರಲಿಲ್ಲ, ಟೈಮ್ ಆಯಿತು, ಹಾಗೆ ಟಯರ್ಡ್ ಆಯಿತು ಡ್ರೈವ್ ಮಾಡಿ. ಸೊ ಮತ್ತೆ ಬರ್ತೀನಿ ಅಂತೇಳಿ ಹೋದ. ನನಗೆ ಮೆಟ್ಲತ್ತಿ ಟಯರ್ಡ್ ಆಗ್ತಿದೆ. ದಿನ ಕೆಲಸನೇ ಮುಗ್ದಿಲ್ಲ. ಇವಾಗ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಗೈಸ್. ಅವ್ನು ಬರಲಿಲ್ಲ ಅಂತ ಇವತ್ತು ಸ್ವಲ್ಪ ವಿಡಿಯೋದಲ್ಲಿ ಏನೋ ಒಂದು ಮಿಸ್ಸಿಂಗು ಅಲ್ವಾ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡಿ ಇನ್ನೂ ಒಳಗಡೆ ಬಂದೇ ಇಲ್ಲ. ಅಷ್ಟು ಬೇಗ ಟೀ ಮಡಗು ಅಂತ ಕೇಳ್ತವನೆ. ಆಗಲೇ ಆರ್ಡ್ರು ನಮ್ಮ ಅಷ್ಟು ಹೋಮ್ ಮಿನಿಸ್ಟರ್ದು. ನಮಗೆ ಟಯರ್ಡ್ ಆಗಿಲ್ವ ಗೈಸ್. ನೋಡಿ ವಾಯ್ಸೇ ಚೇಂಜ್ ಆಗೋಯ್ತು. 3 ಅಫ್ಟಿಯರ್ ಮೆಟ್ಲತ್ತ ಅಷ್ಟೊತ್ತಿಗೆ. ಇವನಿಗೆ ಸಿಸ್ಟಮ್ ಮುಂದೆ ಕುತ್ಕೊಂಡು ಟಯರ್ಡ್ ಆಯ್ತಂತೆ. ಆಗಿರುತ್ತೆ, ಇಲ್ಲ ಅಂತಲ್ಲ. ಪಾಪ ಊಟನೇ ಮಾಡಿಲ್ಲ ಮಧ್ಯಾಹ್ನ. ಅವ್ರ ಕಂಪ್ನಿಯವ್ರು ಅರ್ಧ ಮೀಟಿಂಗ್ ಇಕ್ಕಿನೇ ಸಾಯಿಸ್ತಾರೆ ಅವನ್ನ ಪಾಪ. ಇನ್ನೂ ಊಟನೂ ಮಾಡಿಲ್ವಂತೆ. ನಾನು ಇದ್ದಿದ್ರೆ ಏನೋ ಒಂದು ಹಾಕ್ಕೊಡ್ತಾಯಿದ್ದೆ ಅಲ್ಲೇ ಕೂತಿರೋ ಜಾಗಕ್ಕೆ. ನಾನು ಇರಲಿಲ್ವಲ್ಲ ಇವತ್ತು, ಸೊ ಊಟ ಸ್ಕಿಪ್ ಆಯಿತು ಅವನಿಗೆ. ಅದಕ್ಕೆ ಇಲ್ಲದೇ ಇರುವಾಗಲೇ ವೈಫ್ ಬೆಲೆ ಏನಂತ ಗೊತ್ತಾಗೋದು ಇವ್ರಿಗೆಲ್ಲ. ಉಪವಾಸ ಇದ್ದಾನೆ ಇವತ್ತು. ಓಕೆ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ವಿಡಿಯೋನ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್.